ಓಯ್ ಸಾಕು, ದೇವ್ರ ಕೈ ಮುಗ್ದಿದ್ ಸಾಕು. ಏನೋ ಭಕ್ತಿಯಿಂದ ದೇವ್ರ ಕೈ ಮುಗಿತಿದ್ರ ಅನ್ಕೊಂಡ್ರೆ ಇರ್ಲಿ ಇರ್ಲಿ. ಬಾಸ್, ಎಲ್ರು ಕಾಯ್ತಾ ಇದಾರೆ, ಬನ್ನಿ. ರಾಧಿಕಾತ್ಗೆ ನಿಮ್ಮನ್ನು ಕರೀತಾ ಇದ್ದಾರೆ. ಓಹ್, ಇದು ಬೇರೆನಾ? ಸರಿ ಸರಿ ಸರಿ, ನೀವು ಬರ್ತೀರಾ? ನಾನು ಹೊರಡ್ಲಾ? ರಾಜು, ನೀನು ಹೊರಡು. ಹೊರಡ್ಲಾ? ಹೌದಾ? ಹೊರಡು. ಹೊರಡ್ಲಾ? ದೇವ್ಕಿಯವರೇ, ನಿಮ್ಮ ಮನೆಯಿಂದ ದೂರ ಛತ್ರ ಮಾಡಿದ್ರೆ ನಿಮಗೆ ಪಾಪ ತೊಂದರೆ ಆಗುತ್ತೇನೋ ಅಲ್ವಾ? ಖಂಡಿತ ಇಲ್ಲ ಬಿಗ್ರೆ, ನಾನು ಛತ್ರದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ಹೊರಗಿನ ವ್ಯವಸ್ಥೆ ಎಲ್ಲ ಇವರೇ ನೋಡ್ಕೋತಾರೆ ಬಿಡಿ. ಹಾಗಾದ್ರೆ ಸರಿ. ಏಯ್ ಇರೋ, ಎಲ್ಲೋ ಓಡೋಗ್ತಿದ್ಯಾ? ಎಲ್ಲೂ ಇಲ್ಲ. ಏನೋ ಹುಡುಕ್ತಾ ಇದ್ಯಾ? ಏನ್ ಕಳ್ಕೊಂಡಿದ್ಯಾ? ಏನಿಲ್ಲ. ಕಳ್ಳ ನಮಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾಚಿಕೆ ನೋಡು. ನೋಡಿ ಮಾವ, ಇವ್ರ ಹಾರಾಟನ ನೆಲದ ಮೇಲೆ ಕಾಲ ಈ ಮನೆ ಬಿಕಾರಿ ನಮ್ಮನೆ ರಾಧಾರಾಣಿ ಆಗ್ತಿದ್ದಾಳೆ. ನಾವೆಲ್ಲ ಕೈ ಕಟ್ ಬಾಯಿ ಮುಚ್ಕೊಂಡು ಹೊಟ್ಟೆ ಹೊರ್ಕೊಂಡು ನೋಡೋದ್ ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ. ನಾನೇನು ಕಡಲೆಪುರಿ ತಿಂತಾ ಇಲ್ಲ ರಮ್ಯಾ. ಮದುವೆ ನಿಲ್ಲಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವ್ ಹಾಕಿದ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಮಾವ, ಇನ್ನು ಏನ್ ಬಾಕಿ ಇದೆ? ನಾನು ತಲೆ ತುಕ್ಕಿಡ್ದಿಲ್ಲ ರಮ್ಯಾ. ಅದಿನ್ನೂ ಕೆಲಸ ಮಾಡ್ತಾ ಇದೆ. ನನ್ನ ಬತ್ತಳಿಕೆಯಲ್ಲಿ ಇನ್ನೂ ಬೇಕಾದಷ್ಟು ಅಸ್ತ್ರಗಳಿವೆ, ನೋಡ್ತಾ ಇರು. ರಾಧಿಕಾ, ನಮ್ಮ ಪ್ರೀತಿಲಿ ಎಷ್ಟು ಶಕ್ತಿ ಇದೆ ಅಂತ ಇವತ್ತು ಸ್ಪಷ್ಟವಾಯಿತು. ಆ ದೇವ್ರು ಕೂಡ ನಮ್ಮ ಸಪೋರ್ಟ್ಗಿದ್ದಾನೆ. ಅದಕ್ಕೆ ಸಾಕ್ಷಿ ಈ ಗೆಜ್ಜೆ ಅವತ್ತು ದೇವಸ್ಥಾನದಲ್ಲಿ. ಹೌದು, ಅವತ್ತು ಆ ದೇವಸ್ಥಾನದಲ್ಲಿ ನಾನೇ ನಿನಗಿದನ್ನು ಕೊಟ್ಟಿದ್ದೆ. ಇವತ್ತು ವಾಪಸ್ ನನ್ನ ಕೈಗೆ ಬಂದಿದೆ. ರಾಧಿಕಾ, ಈ ಗೆಜ್ಜೆನ ನಾನೇ ನಿನ್ನ ಕಾಲು ಕಟ್ಲ. ಆದ್ರೆ ಇನ್ನೊಂದು ಗೆಜ್ಜೆ ನಂದು ಹತ್ರ ಇದೆ.
ರಾಧಿಕಾ, ನಾವಿಬ್ರು ಈ ಗೆಜ್ಜೆಗಳ ಥರ ಯಾವಾಗಲೂ ಜೊತೆ ಜೊತೆಯಾಗಿರ್ಬೇಕು. ದೂರ ಆದರೆ ನಾವಿಬ್ರು ಬದುಕಿರಲ್ಲ. ವಿಶು, ರಾಧಿಕಾ, ನಾವಿನ್ ಬರ್ತೀವಮ್ಮ. ಆದಷ್ಟು ಬೇಗ ನಿನ್ನನ್ನು ಆ ಮನೆ ಕರೆಸ್ಕೋತೀನಿ. ಈ ಗೆಜ್ಜೆನ ನಾನೇ ನಿನ್ನ ಕಾಲು ಕಟ್ಟಿ. ರಾಧಿಕಾ, 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 ಮದುವೆಗೆ ಒಪ್ಕೇನೆ. ಮದುವೆ ಮಾಡ್ಕೋತೀನಿ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ.
ನಾಳೆಯಿಂದ ಮನೆ ಕೆಲಸ ನೀನೊಬ್ಳೇ ಮಾಡೋದನ್ನ ರೂಢಿ ಮಾಡ್ಕೊ. ನಾಳೆ ಕೂಸ್ ಮದುವೆ ಆಗಿ ಅತ್ತೆ ಮನೆಗೆ ಹೋದ್ಮೇಲೆ ನಿನಗೆ ಕಷ್ಟ ಆಗಬಾರ್ದು, ಈಗಲೇ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳೇ ಹಾಗೆ, ಮೊದಲು ಅವ್ರಿಗೆ ಮದುವೆ ಆಗ್ಲಿಲ್ವಲ್ಲ ಅಂತ ಚಿಂತೆ, ಮದುವೆ ಆದ್ಮೇಲೆ ನಮ್ಮನ್ ಬಿಟ್ಟು ಹೊಟ್ಟೋಗ್ತಾರಲ್ಲ ಅನ್ನೋ ಚಿಂತೆ. ಕಂದ, ಯಾಕಮ್ಮ ಅಳ್ತಾ ಇದೀಯಾ? ನಮ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ವಿಶು ಅಂತ ಗಂಡ ಸಿಕ್ಕಿದ್ದು ನಿನ್ ಪುಣ್ಯ. ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೆಯಲ್ಲ, ಅದೇ ನಮ್ ಭಾಗ್ಯ ಕಂದ. ಇದಕ್ಕಿಂತ ಹೆಚ್ಚಿನ ಸಂತೋಷ ನಮ್ಗಿನ್ನೇನಿದೆ ಹೇಳು? ಸರಿ, ರಾತ್ರಿ ಊಟಕ್ಕೆ ಸಿದ್ಧ ಮಾಡ್ತೀನಿ. ಮಾ ಬಾಯ್. ನೋಡಮ್ಮ, ನೋಡಿಪ್ಪ, ನಾನು ಈ ಮನೇಲಿ ಇರೋವರೆಗೂ ನಾನು ಒಬ್ಳೆ ಎಲ್ಲ ಕೆಲಸನೂ ಮಾಡೋದು. ಆದ್ರೆ ಅಮ್ಮ ನೋಡಿಪ್ಪ, ನೀವಾದ್ರೂ ಹೇಳಿ ಅಮ್ಮಂಗೆ. ಇರುಕಲ್ಲ ನೋಡ್ದೇಕಿ, ಕೂಸು ಆಸೆ ಪಡ್ತಾ ಇದೆ. ಅವಳು ಏನು ಇಷ್ಟಪಡ್ತಾಳೋ ಅವಳು ಮಾಡ್ಲಿ ಬಿಡು. ಈಗ ತಾನೇ ಹೇಳಿದ್ರಲ್ರಿ. ಇದನ್ನು ನಾನೇ ಹೇಳ್ತಾ ಇದ್ದೀನಲ್ರಿ. ಈ ಮಗು ನಮ್ಮಲ್ಲಿರೋವರೆಗೂ ಅವಳ ಆಸೆ ಹೇಗಿದ್ಯೋ ಅವಳು ಹಾಗಿರ್ಲಿ. ಕಂದ, ನಿನ್ಗೇನು ಇಷ್ಟ ಬರುತ್ತೋ ನೀನು ಹಾಗೆ ಮಾಡ. ನಿಂತ್ಕೋ, ಬಾಯ್ಲಿ. ಇದನ್ನೆಲ್ಲ ಯಾರು ತಗೊಂಡು ಹೋಗ್ತಾರೆ? ಅಮ್ಮ ನಿಧಾನಮ್ಮ, ಹುಷಾರು. ಏನ್ ಬರಿತಾ ಇದ್ದೀರಿ? ಏನಿಲ್ಲ ದೇವ್ಕಿ, ಅವತ್ತು ರಾಧಿಕಾ ಮದುವೆಗೆ ಏನೇನು ಸಾಮಾನು ತರಬೇಕು ಅಂತ ಪಟ್ಟಿ ಮಾಡಿದ್ನಲ್ಲ, ಅದು ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೆ ಅಷ್ಟೆ. ಯಾವುದಕ್ಕೂ ಒಂದ್ಸಲ ಸ್ಟೋರ್ ರೂಮ್ ಅಲ್ಲಿ ಏನೇನಿದೆ ಅಂತ ಎಲ್ಲ ಒಂದ್ಸಲ ನೋಡ್ಬಿಡಿ. ವಿಶಾಖನ್ ಮದ್ವೆಲ್ ತಂದಿದ್ದ ರೇಷ್ಮೆ ವಸ್ತ್ರ, ಒಂದ್ 7-8 ಕಲಶ ಎಲ್ಲ ಹಾಗೆ ಇದೆ. ಅದು ಅಲ್ಲದೆ ವಿಶಾಖಂಗೆ ಅಂತ ಬೀಗ್ರ ಮನೆಯವ್ರು ಕೊಟ್ಟಿದ್ದ ಉಡುಗೊರೆ, ಪಾತ್ರೆ, ಪಗಡಿ ಹಾಗೆ ಇದೆ. ಅಗತ್ಯ ಬಿದ್ರೆ ಉಪಯೋಗಿಸೋಣ ಅಂತ ಹಾಗೆ ಇಟ್ಟಿದ್ದೆ. ಕೊಡು ಕೊಡು. ವಿಶಾಖನ್ ಗಂಡಿನೇ ಇನ್ನೊಬ್ಳು ಕೊಡ್ತಾ ಇದೀಯಾ? ಅವಳಿಗೆ ಬಂದಿರೋ ಉಡುಗೊರೆ, ಚಿನ್ನ, ಸೀರೆ ಎಲ್ಲ ಕೊಟ್ಬಿಡು. ವಿಶಾಖನ್ಗೆ ಏನು ಉಳಿಸೋದು ಬೇಡ. ಅಮ್ಮ, ಅವಳ ಹೆಸರು ಈ ಮನೇಲಿ ಎತ್ತಬೇಡಿ ಅಂತ ಈ ಹಿಂದೆನೇ ಹೇಳಿದ್ದೀನಿ. ಮತ್ತೆ ಯಾಕೆ ಅವಳ ಹೆಸರು ನಿಮ್ಮನೆ ತೆಗಿತಾ ಇದ್ದೀರಾ? ನಿಜ, ನನ್ನ ಮಗಳು ರಾಧಿಕಾ ಅವ್ರ ಅಕ್ಕನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ಲು. ಹಾಗಂತ ಅವಳ ಮದುವೆಯಲ್ಲಿ ಉಪಯೋಗಿಸಿರೋ ಒಂದೇ ಒಂದು ನೂಲನ್ನು ನಾನು ಉಪಯೋಗಿಸೋದಿಲ್ಲ. ಎಲ್ಲ ಹೊಸ ತರ್ತೀನಿ. ನನ್ನ ಮಗಳ ರಾಧಿಕಾ ಮದುವೆನ ಇನ್ನು ಹೆಚ್ಚು ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಮಾಡಿ ತೋರಿಸ್ತೀನಿ. ಏನೋ ಇಷ್ಟು ವರ್ಷ ದುಡ್ದಿದ್ದ ದುಡ್ಡನ್ನೆಲ್ಲ ಕೂಡಿಟ್ಟು ವಿಶಾಖನ್ ಮದ್ವೆ ಮಾಡಿದ್ವಿ. ಈಗ ಕೈ ಕಟ್ಟದ ಹಾಗಾಗಿದೆ. ಬಿಡು ದೇವ್ಕಿ, ಮಗಳಿಗೆ ಧಾರೆ ಎರಿಯುವಂತ ಸುಯೋಗ ನಮಗ್ ಬಂದಿದೆ. ಅದಕ್ಕೂ ಬೇಕಾದ ಬಲನ ಆ ಪರಮಾತ್ಮನೇ ಕೊಡ್ತಾನೆ. ರಾಧಿಕನ ಮೇಲೆ ಅಳಿಯಂದ್ರ ಮನೆಯವರಿಟ್ಟಿರೋ ವಿಶ್ವಾಸ, ಪ್ರೀತಿ, ವಾತ್ಸಲ್ಯ ಇದನ್ನೆಲ್ಲ ನೋಡಿದ ಮೇಲೆ ಆ ಮದುವೆನ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋ ಹಠ, ಛಲ ಎರಡೂ ನನಗೆ ಬಂದಿದೆ. ಅನ್ಸಿದ್ದೆಲ್ಲ ನೀ ಮಾಡಕ್ಕಾಗತ್ತಾ? ನಿನ್ನೆ ನೀನ್ ಮಾರ್ಕೊಂಡು ಅವಳು ಮದುವೆ ಮಾಡ್ತೀಯಾ? ಅಂಥ ಸಮಯ ಬಂದ್ರೆ ನನ್ನ ಮಗಳ ಮದುವೆ ಮಾಡೋದಕ್ಕೆ ನಾನು ಅದನ್ನು ಮಾಡೋದಕ್ಕೂ ಸಿದ್ಧ. ಸಿದ್ಧ.
ಸದ್ಯದಲ್ಲಿ ಯಾವುದಾದ್ರು ಒಂದು ಒಳ್ಳೆ ಮುಹೂರ್ತ ಇದೆ ನೋಡಿ. ಈ ಕಾರ್ತಿಕ್ ಮಾಸ ಕಳೆಯೋದ್ರೊಳಗೆ ಒಂದು ಒಳ್ಳೆ ಮುಹೂರ್ತ ಇದೆ. ಕಾರ್ತಿಕ್ ಮಾಸನ? ಹೌದು. ಕಾರ್ತಿಕ್ ಮಾಸ ಅಂದ್ರೆ ಇನ್ನು 15 ದಿನದಲ್ಲಿ ಮುಗಿದೋಗುತ್ತಲ್ಲ. ಅದು ಬಿಟ್ರೆ ಸಂಕ್ರಾಂತಿ ನಂತರವೇ ಸರಿ. ಅಲ್ಲಿವರೆಗೂ ಯಾವ ಮುಹೂರ್ತವೂ ಇಲ್ಲ. ಸಂಕ್ರಾಂತಿ ನಂತರನ? ಅಂದ್ರೆ ತುಂಬಾ ತಡ ಆಗ್ಬಿಡುತ್ತೆ ಶಾಸ್ತ್ರಿಗಳೇ. ಬೇಡ, ಇನ್ನು 15 ದಿವಸದಲ್ಲಿ ಒಳ್ಳೆ ಮುಹೂರ್ತ ಇದೆ ಅಂದ್ರಲ್ಲ, ಅದೇ ಆಗ್ಬೋದು. ಸರಿ, ಹಾಗಾದ್ರೆ ಹುಡುಗ ಹುಡುಗಿ ಜಾತಕ ಇದ್ರೆ ಕೊಡಿ. ಸರಿ. ದೇವಸ್ಥಾನದ ಮೆಟ್ಟಿನ ಮೇಲೆ ಬಿದ್ದಿದ್ದ ದರಿದ್ರಕ್ಕೆ ಜಾತಕ ಎಲ್ಲಿಂದ ಬರುತ್ತೆ? ಅಮ್ಮ, ನೀವು ಒಬ್ಬ ಶಾಸ್ತ್ರಿಗಳ ತಾಯಿ, ಒಬ್ಬ ವಿದ್ವಾಂಸರ ಹೆಂಡತಿ ಆಗಿದ್ದವರು. ಜಾತಕ ಇಲ್ದಿರುವಾಗ ಏನು ಮಾಡಬೇಕು ಅಂತ ನನಗಿಂತ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗಿತ್ತು. ರಾಧಿಕಾ ನನಗೆ ಮೆಟ್ಲ ಮೇಲೆ ಸಿಕ್ಕಿದ ತಕ್ಷಣ ಪ್ರಶ್ನೆ ಕೇಳಿ ಅವಳ ಜಾತಕನೂ ಬರ್ಸಿಟ್ಟಿದ್ದೆ. ಆಯ್ತು ಶಾಸ್ತ್ರಿ, ನಾನಿಬ್ಬರು ಜಾತಕನೂ ತಮಗೆ ತಲುಪಿಸ್ತೀನಿ. ಸರಿ, ಹಾಗಿದ್ರೆ ನಾನು ಇನ್ನು ಬರ್ತೀನಿ. ಹಲೋ. ಹರಿ ಓಂ. ಅಮ್ಮ, ಶಾಸ್ತ್ರಿಗಳ ಮನೆಯಿಂದ ಫೋನು. ಹಲೋ, ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರಮ್ಮ. ಶಾಸ್ತ್ರಿಗಳ ಹತ್ರ ಮಾತಾಡಿದೆ. ಇನ್ನು 15 ದಿವಸದಲ್ಲಿ ಒಂದು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಆಗ್ಲಿ, ಶುಭಸ್ಯ ಶೀಘ್ರಂ. ಅದೇ ಮುಹೂರ್ತದಲ್ಲೇ ಮದ್ವೆ ಮಾಡ್ಬಿಡೋಣ. ಖಂಡಿತಮ್ಮ, ಅದೇ ಮುಹೂರ್ತದಲ್ಲಿ ಮಾಡೋಣ.